ಇದೀಗ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಕಚೇರಿಗೆ ಒಂದು ಕಡೆ ಬೀಗ ಬಿದ್ದಿದೆ. ದೀಪಾವಳಿ ಕಚೇರಿಗೆ ಒಂದು ಕಡೆ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ದೀಪಾವಳಿಗೆ ಕಾರ್ಯಕರ್ತರಿಗೆ ಒಂದಿಷ್ಟು ಪಟಾಕಿ ಹಂಚೋದಕ್ಕೆ ತಂದಿದ್ರು, ಅದನ್ನ ಈಗ ತಡೆದಿದ್ದಾರೆ. ದೀಪಾವಳಿ ಕಾರ್ಯಕರ್ತರಿಗೆ ಪ್ರಮುಖವಾಗಿ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಹಂಚೋದಕ್ಕೆ ತಮ್ಮ ತಮ್ಮ ಭಾಗದ ಶಾಸಕರು ನಾಯಕರು ಒಂದಿಷ್ಟು ಎಚ್ಚೆತ್ತುಕೊಂಡಿದ್ರು. ನೋಡಿ, ರಾಜರಾಜೇಶ್ವರಿ ನಗರ ಶಾಸಕ ಕಚೇರಿಗೆ ಪೊಲೀಸರು ಬೀಗವನ್ನ ಹಾಕಿದ್ದಾರೆ. ಲಕ್ಷ್ಮೀದೇವಿ ನಗರದಲ್ಲಿರುವಂತಹ ಶಾಸಕ ಮುನಿರತ್ನ ಅವರ ಕಚೇರಿ. ಇನ್ನು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಲಕ್ಷ್ಮೀದೇವಿ ಕಚೇರಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಗಮನಿಸ್ತಾ ಇದ್ದೀರಿ, ಒಂದು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ರಾಜಕಾರಣದಲ್ಲಿ ಮುನಿರತ್ನ ಅವರ ಏನಿಲ್ಲ ಒಂದು ಸುದ್ದಿಗಳನ್ನು ಸಹಜವಾಗಿ ನಾವು ಗಮನಿಸುವಂತ ಕೆಲಸವನ್ನ ಆಗ್ತಾ ಇದೆ ದಿನ ಬೆಳಗಾದ್ರೆ. ಈಗ ಮುನಿರತ್ನ ಅವರ ಕಚೇರಿಗೆ ಬೀಗ ಬಿದ್ದಿದ್ದು ಯಾಕೆ ಅಂತ ಗಮನಿಸ್ತಾ ಹೋದಾಗ ದೀಪಾವಳಿ ಬಂತು. ದೀಪಾವಳಿ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರದ ಕಾರ್ಯಕರ್ತರನ್ನ ಒಂದಿಷ್ಟು ಕಾರ್ಯಕ್ರಮ ಮಾಡುವ ಮೂಲಕ ನೋಡಿ ಈಗ ಪಟಾಕಿ ಹಂಚುವ ಒಂದು ಕೆಲಸ ನಡೀತಾ ಇದೆ. ಸೊ ತಮ್ಮ ತಮ್ಮ ಕಾರ್ಯಕರ್ತರಿಗೆ ತಮ್ಮ ಭಾಗದ ವಾರ್ಡ್ನಲ್ಲಿ ಎಲ್ಲ ಕಡೆ ಒಂದಿಷ್ಟು ಪಟಾಕಿ ಹಂಚುವ ಮೂಲಕ ಮತದಾರರನ್ನು ಸೆಳೆಯುವಂಥದ್ದಾಗಿರ್ಬೋದು, ಬೇರೆ ರೀತಿಯಾದಂಥ ಒಂದಿಷ್ಟು ಕಾರ್ಯಕ್ರಮ. ದೀಪಾವಳಿ ಹಬ್ಬ ಎಲ್ಲರೂ ಕೂಡ ಬೆಳಗಲಿ, ದೀಪದಿಂದ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಮುನಿರತ್ನ ಅವರು ಒಂದಿಷ್ಟು ಪಟಾಕಿಯನ್ನು ತರಿಸಿದ್ರು. ಪಟಾಕಿ ಹಂಚುವ ಕಾರ್ಯಕ್ರಮವೂ ಕೂಡ ಏರ್ಪಡಿಸಿದ್ರು. ಆದರೆ ಉಚಿತವಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಪಟಾಕಿಯನ್ನು ಹಾಕಬಾರ್ದು, ಪಟಾಕಿಯನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಏನು ಮಾಡಿಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಪಟಾಕಿ ಹಂಚಬಾರ್ದು ಅನ್ನುವಂಥದ್ದು. ದೀಪಾವಳಿ ಹಬ್ಬಕ್ಕೆ ಹಂಚಿಕೆ ಮಾಡಲು ತಂದಂಥ ಪಟಾಕಿ ಹಂಚದಂತೆ ಒಂದು ಕಡೆ ತಡೆಯಾಜ್ಞೆಯನ್ನು ತಂದಿರುವಂಥದ್ದು. ಲಕ್ಷ್ಮೀದೇವಿ ನಗರ ವಾರ್ಡ್ನ ಶಾಸಕರಿಗೆ ಒಂದಿಷ್ಟು ಏನು ಕಚೇರಿ ಇದೆ ಆ ಕಚೇರಿಗೆ ಒಂದು ಕಡೆ ಬೀಗ ಬಿದ್ದಿದೆ. ಪಟಾಕಿ ಹಂಚಲು ತರಿಸಿದಂಥ ಶಾಸಕರ ಕಚೇರಿಗೆ ಒಂದು ಕಡೆ ಬೀಗ ಬಿದ್ದಿರುವಂಥದ್ದು. ಯಾಕಂದರೆ ಇದು ಕೇವಲ ಈ ಮೊದಲನೇ ಬಾರಿ ಏನಲ್ಲ, ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಪಟಾಕಿ ಹಂಚ್ತಾ ಇದ್ರು ಶಾಸಕರು. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟಾಕಿ ಹಂಚಲು ಒಂದು ಕಡೆ ಶಾಸಕರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ಸೊ ಯಾವಾಗ ಯಾವುದೇ ಕಾರಣಕ್ಕೂ ಉಚಿತವಾಗಿ ಪಟಾಕಿ ಹಂಚುವಂತೆ ಇಲ್ಲ ಅಂತ ತಾಕೀತನ್ನು ಕೊಟ್ಟಿದ್ದಾರೆ. ಪೊಲೀಸರಿಂದ ಬೀಗ ಹಾಕಿ ಒಂದು ಕಡೆ ಆರೋಪವೂ ಕೂಡ ಒಂದು ಕಡೆ ಕೇಳಿ ಬರ್ತಾ ಇರುವಂಥದ್ದು. ಸ್ಥಳಕ್ಕೆ ಆಗಮಿಸಿರುವಂಥ ಪೊಲೀಸರು ನೋಡಿ, ಎಸಿಪಿ ಹಾಗೂ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್, 4 SI ಹಾಗೂ ಪೊಲೀಸರು ಒಂದು ಕಡೆ ಮುಖಾಮನ ಹೊಡಿದ್ದಾರೆ. ಅಲ್ಲೇ ಪಟಾಕಿ ಪಡೆಯಲು ಆಗಮಿಸಿರುವಂತಹ ಸಾರ್ವಜನಿಕರು ಈಗಾಗಲೇ ಪಟಾಕಿ ಕೂಪನ್ ಕೂಡ ಹಂಚಿದ್ದಾರೆ ಶಾಸಕರು. ಈಗ ಕೆಲವೊಂದಿಟ್ಟು ಈ ಪಟಾಕಿ ಹಂಚುವಂಥದ್ದು ಸಹಜವಾಗಿ ಆಯಾ ಕಾರ್ಯಕರ್ತರಿಗೆ ಆಯಾ ಭಾಗದಲ್ಲಿ ತಮ್ಮ ಮತದಾರ ಪ್ರಭುಗಳಿಗೆ ಈ ಪಟಾಕಿ ಹಂಚುವ ಮೂಲಕ, ಯಾಕಂದರೆ ವರ್ಷಕ್ಕೆ ಪ್ರತಿ ವರ್ಷವೂ ಕೂಡ ಒಂದಿಷ್ಟು ಸಂಭ್ರಮ ಸಡಗರದಿಂದ ದೀಪಾವಳಿನ ಆಚರಣೆ ಮಾಡ್ತಾ ಇದ್ರು. ಯಾವುದೇ ಒಂದು ವಿಶೇಷ ಹಬ್ಬ ಬಂದಂಥ ಸಂದರ್ಭದಲ್ಲಿ ಆ ಭಾಗದ ಶಾಸಕರು ಏನಾದರೂ ಒಂದು ವಿನೂತನ ಕಾರ್ಯಕ್ರಮವನ್ನು ಇಟ್ಟಿರ್ತಾರೆ. ಅದೇ ರೀತಿ ದೀಪಾವಳಿ ಬಂದಿದೆ. ದೀಪಾವಳಿ ಬಂದಿರೋದ್ರಿಂದಾಗಿ ಕಾರ್ಯಕರ್ತರಿಗೆ ಒಂದಿಷ್ಟು ಪಟಾಕಿಯನ್ನು ಹಂಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು. ಅದು ಲಕ್ಷ್ಮೀದೇವಿ ನಗರದಲ್ಲಿ. ಸೊ ಯಾವಾಗ ಈ ಅಲ್ಲಿ ಪಟಾಕಿಯನ್ನು ವಿತರಿಸ್ತಾ ಇದ್ದಾರೆ ಅಂತ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಇನ್ಫಾರ್ಮೇಷನ್ ಹೋದ ತಕ್ಷಣ ಯಾಕೆ ಫ್ರೀಯಾಗಿ ಇಲ್ಲಿ ಹಂಚ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಒಂದಿಷ್ಟು ಫ್ರೀಯಾಗಿ ಹಂಚುವ ಹಾಗಿಲ್ಲ ಅನ್ನುವಂಥದ್ದು ಒಂದು ತಡೆಯನ್ನು ಮಾಡಿದಾರಂತೆ. ಅದರ ಜೊತೆಗೆ ಈ ಕೂಪನ್ ಕೂಡ ಕೊಟ್ಟಿದ್ದಾರಂತೆ, ಯಾರ್ಯಾರಿಗೆ ಪಟಾಕಿಗಳನ್ನು ಕೊಡಬೇಕು ಅನ್ನುವಂಥದ್ದು. ನೋಡಿ, ಗಮನಿಸ್ತಾ ಇದ್ದೀರಾ, ಒಂದು ವೇದಿಕೆಯನ್ನು ರೆಡಿ ಮಾಡ್ಕೊಂಡಿದ್ರು, ಸಾರ್ವಜನಿಕರು ಕೂಡ ಆಗಮಿಸಿದ್ರು, ಅಲ್ಲಿ ಪೊಲೀಸ್ ಇಲಾಖೆಯೂ ಕೂಡ ಒಂದು ಕಡೆ ಇತ್ತು. ಅದೇನಾಯಿತೋ ಗೊತ್ತಿಲ್ಲ, ಸಡನ್ನಾಗಿ ಪಟಾಕಿಯನ್ನು ಹಂಚಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಅಂದರೆ ಈಗ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು. ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ RR ಕ್ಷೇತ್ರವನ್ನು ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು, ಸಾಕಷ್ಟು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆ ಹೀಗಾಗ್ತಾ ಇದೆ, ಏನು ಕತೆ ನೋಡಿ. ಮಾನ್ಯ ಶಾಸಕರ ಕಚೇರಿ, ಆ ಕಚೇರಿಗೆ ಒಂದು ಕಡೆ ಬೀಗ ಬಿದ್ದಿದೆ ಅಂತಲೇ ಹೇಳ್ಬೋದು.